ಈ ಕೆಲವೊಂದು ವಿದ್ಯಾರ್ಥಿಗಳದು ವರ್ಡ್ ಹೇಳ್ತೀನಿ. ಮೊದಲ ನಿಮ್ಮ ಯೋಜನೆ ಹೆಂಗ್ ಹಾಕೋಬೇಕು ಅಂದ್ರ, ನಾನು ಈ ಕಾಂಪಿಟೇಟಿವ್ ಎಕ್ಸಾಮ್ ಎಷ್ಟು ದಿನ ಓದಿದ್ರೆ ಪಾಸ್ ಆಗ್ತೀನಿ ಅನ್ನೋದು ನನಗ್ ಗೊತ್ತಿರ್ತದ. ಯಾಕಂದ್ರೆ ನಾ ಡೈಲಿ ಎಷ್ಟು ಅವರ್ಸ್ ಇನ್ವೆಸ್ಟ್ ಮಾಡಕತ್ತೀನಿ ಅನ್ನೋದ್ರ ಮ್ಯಾಗ ಗೊತ್ತದ. ನಾ ದಿನ 3 ತಾಸು ಓದ್ತೀನಿ, ಕುಂಡತಿ 7-8 ವರ್ಷ. ಓಣಿಗೆ ಬೇಸರ, ಬಾಡಿಗೆ ಕೊಟ್ಟವ್ರಿಗೆ ಬೇಸರ, ಮತ್ 7-8 ವರ್ಷ ಕುತ್ಕೊಂಡು ನೋಟಿಫಿಕೇಶನ್ ಆಗಿಲ್ಲ ಅಂದ್ರೆ ಸೆಕೆಂಡ್ರಿ. ಬಟ್ ನನಗೆ 7-8 ವರ್ಷ ತನಕ ನೌಕರಿನೇ ಆಗಲಾಗಿದೆ, ಬರ್ದಿನಿ ಎಕ್ಸಾಮ್ ಅಂದ್ರೆ ತಪ್ಪ. ನಿನ್ನ ಟೈಮ್ ಇನ್ವೆಸ್ಟ್ಮೆಂಟ್ ಕಮ್ಮಿ ಅದ ನಂಗ. ನಮ್ಮ ಯೋಜನೆ ಹೆಂಗಿರ್ಬೇಕಂದ್ರ, ಕಡಿಮೆ ಖರ್ಚನ ಬಹಳ ದಿನಾನು ಎಕ್ಸಾಮ್ ಕ್ಲಿಯರ್ ಆಗಲ್ಲ ಅಂದ್ರೆ ಬಹಳ ದಿನಾನು ನಿರ್ವಹಣೆ ಮಾಡಪ್ಲೇ ಎಕ್ಸ್ಪೆಂಡಿಚರ್ ಹಾಕೋಬೇಕು. ಕೆಲವೊಬ್ರು ನನಗೆ ಬಹಳ ಚಂದ ಹೇಳ್ತಾರ, ರೂಮ್ನಾಗ ಅಡಿಗೆ ಮಾಡ್ಕೊಂಡು ಓದಲಿಕ್ಕೆ ಟೈಮ್ ಸಿಗಲ್ಲತ್ತ. ಅದು ಏಸ್ ವೆರೈಟಿರೇ ಅಡಿಗೆ ಮಾಡ್ಕೊತಿರ್ಬೇಕು. ಗ್ಯಾಸಿನ ಮ್ಯಾಗ ಇಟ್ಟ ಅನ್ನ ತಾನೇ ಕುದಿತಿರ್ತದ, ನೀ ಏನ್ ಕುದಿಸೋದದ? ಅಲ್ಲೇನು ಉರಿಗೆ ಹಚ್ಚಿ ಊದ್ಗೊಳಿ ತಗೊಂಡು ಊದ್ಕೋತ್ಕೊಂಡ್ರದ. ರೂಮ್ನಾಗ ಅಡಿಗೆ ಮಾಡ್ಕೊಂಡು ಉಂಡ್ರ ರೂಮಿನ ಖರ್ಚ ಪ್ಲಸ್ ಅಡಿಗೆ ಖರ್ಚ ಕೂಡಿ 3000 ರೂಪಾಯಿದಾಗ ಜಿಂದಗಿ ಮತ್ತ ಸಂಡೆಕೊಮ್ಮೆ ಕ್ವಾಕ್ ಅನಿಸ್ಬೋದು. ತಿಳಿಲಿಲ್ಲ? ಒಲ್ಲಂದ್ರೆ ಚೌ ಅನಿಸ್ಬಹುದು. ಚೌ ಅಂದ್ರೆ ಮೀನ, ಕ್ವಾಕ್ ಅಂದ್ರೆ ಕೋಳಿ, ಬೇ ಅನಿಸ್ಬಹುದು. ಅಂದ್ರೆ ಏನು? ಕುರಿ. ಹಾ ರೀ. ಅಂದ್ರೆ ಇದ್ರ ಅರ್ಥ ನಾನ್ ವೆಜ್ನು ಮಾಡ್ಕೋಬಹುದು ಅಂತ ಹೇಳಿದ್ ನಾನು. ಕರೆಕ್ಟ್ ರೀ? ಎಷ್ಟ್ ಸಾವಿರದಾಗ? ನಾ 3000 ಕೊಟ್ಟು ಖಾನಾವಳಿ ಹೆಚ್ಚಿ 1000 ಕೊಟ್ಟು ನಾಷ್ಟ ಮಾಡಿ 3 ಸಲ ಚಾ ಕುಡಿದು ದಿನಕ್ಕೆ 30, ಅದು 1000 ರೂಪಾಯಿ ಕೊಟ್ಟು, ಮತ್ತ ಐ ಆಮ್ ವೆರಿ ಪುವರ್, ಓದಲಿಕ್ಕೆ ಬಹಳ ಕಷ್ಟ ಅದ ರೀ, ಬಡತನ ಹಿಂದೆ ಕಾಡ್ಲಕತ್ತದ ಅಂದ್ರೆ ನಾ ಏನ್ ಹೇಳ್ಬೇಕು ಹೇಳಿ? ಎಲ್ಲಿ ಖರ್ಚು ಮಾಡ್ಬೇಕಾಯ್ದ ಅಲ್ಲಿ ಮಾಡ್ಬೇಕ, ಹೌದು ಇಲ್ಲೋ ರೀ? ಸರ, ರೂಮ್ನಾಗ ಅಡಿಗೆ ಮಾಡ್ಕೊಳಕ್ ಟೈಮ್ ಹೋಗ್ತದ ಅನ್ನೋದು ಇಟ್ ಈಸ್ ಯುವರ್ ನಿಮ್ಮ ಮನಸ್ಥಿತಿ ರೀ. ನಿಮ್ಗೆ ಒಟ್ಟು ಒಂದು ದಿನದಾಗ ಬ್ಯಾಸರ ಅನ್ನೋದೇ ಆಗಲ್ಲ ಓದಲು ಕೂತಕ್ರ. ಆ ಬ್ಯಾಸರಾದ ಸಮಯವನ್ನ ಅಡಿಗೆದೊಳಕ ವ್ಯಯ ಮಾಡ್ರಿ. ರೊಕ್ಕ ಉಳಿಯಲ್ಲಂದ್ರೆ ಮತ್ತೆ ಏನೋ ಒಂದು ಕಲಬುರ್ಗಿದ ರೂಮ್ ಮಾಡ್ಕೊಂಡು ಹೋದ್ರೆ ರೊಕ್ಕ ಖರ್ಚಾತ, ಊರಿಗೆ ಹೋಗಿ ಓದ್ತಾರತ್ತ. ಊರಾಗ ಓದಲ್ಕ ನಾ ಬೇಡನಲ್ಲ, ನಮ್ ದೋಸ್ತರು ಯಾರು ಇರ್ತಾರ, ಅವ್ರು ಬೇರೆ ಬರೋ ಫ್ರೆಂಡ್ ಅಂತ ಹೇಳ್ಕಿಸಂದ್ರ ತೊಗೊಂಡು ಅಡ್ಡಾಡವ್ರು. ಏನೇದು ಮನ್ಯಾಗ ಏನಿರ್ತಾವ ಆ ವಸ್ತುಗಳು ನಮಗ ಏಕಾಗ್ರತೆ ಅನ್ನೋದಂದ್ರೆ ಓದುವ ಮನಸ್ಥಿತಿಗಿರಲ್ಲ. ಕಣ್ಣು ಮುಂದೆ ಮಕ್ಕಳಿದ್ರ ಸಣ್ಣ ಪುಟ್ಟ ಕೆಲಸ ಮನ್ಯಾಗ ಹೇಳೇ ಹೇಳ್ತಾರ. ಏನೂ ಇಲ್ಲ ಅಂದ್ರೆ ರೊಟ್ಟಿ ಬುತ್ತಿಯರು ಹೊಲ ಕೊಟ್ಟಬಾರೋ ತಮ್ಮ ಹೇಳವ್ರಿ. ಅಟು ಮಾಡ್ಲಿಲ್ಲ ಅಂದ್ರೆ ನಮಗೂ ಬೇಜಾರ್ ಅನಿಸ್ತವ. ನೀವು ರೂಮ್ನಾಗ ಇರೋದ್ರಿಂದ ಏನಾಗ್ತಾರ, ಒಂದು ಮುಕ್ಕೋಬೇಕು, ಒಲ್ಲಂದ್ರೆ ಓದ್ಬೇಕು. ಏಟ್ ಮುಕ್ಕೋತಿ ಒಮ್ಮರಿ ಎಚ್ಚರ ಆಗ್ತದವು ಇಲ್ಲ, ಅವಾಗ ಓದು. ನಾ ಹೇಳೋದು ಹಿಂಗೆ ಕರೆಕ್ಟೋ ಇಲ್ಲೋ? ಇಲ್ಲಿ ಪುಸ್ತಕಕ್ಕೆ ಕಾಣಿಸ್ತಾವ, ಮಾತಾಡಿದ್ರು ಓದು ವಿಷಯವನ್ನೇ ಮಾತಾಡ್ತೀವಿ ನಾವು. ಮನಿಗೊಳದಾಗ ಅದು ಇಲ್ಲ. ಇಲ್ಲಿ ಬಿತ್ತಬೇಕು, ಅಲ್ಲಿ ಹರಗಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿಗೆ ಬರ್ಬೇಕು, ಅವು ಮಾತಾಡ್ತಾರ. ನಿಮ್ಗೆ ಯಾರ ಮನ್ಯಾಗ ಭಾರತದ ರಾಜಧಾನಿ ಯಾವ್ದು ಕೇಳ್ಯಾರ? ವಾತಾವರಣ ಅಲ್ಲಿ ಇರಲ್ಲ. ನಾನ್ ನಿಮಗೆ ಡೈರೆಕ್ಟ್ ಹೇಳ್ತೀನಿ ರೀ, ಕರೆಕ್ಟ್. ರೂಮ್ನಾಗ ಇದ್ದು ಓದೋದೇ ಬೇರೆ. ಸರ, ನಾ ಊರಾಗೆ ಇದ್ದು ಓದಕತ್ತೀನಿ, ಹೆಂಗ್ ಮಾಡ್ಬೇಕಂದ್ರೆ ಸಪ್ರೇಟ್ ಒಂದು ರೂಮರೇ ಮಾಡ್ಕೋಬೇಕು. ಒಟ್ಟ ಮನಿ ಕಡೆ ಸಮೀಪನ ಹಾಯೋದಿಲ್ಲ. ಇಲ್ಲಾಕ್ರ ಊರಾಗ ಒಂದು ಗುಡಿ ಎತ್ತಿ ಇರ್ತಲ್ಲ, ಅಲ್ಲಿ ಕೂತು ಓದ್ಬೇಕು. ನಾ ಹೇಳೋದು ಮತ್ತೆ ಏನ್ ಹೇಳ್ಬೇಕು ಹೇಳ್ರಿ? ಹಾ ರೀ, ನೋಡಿ ಎಕ್ಸ್ಪೆಂಡಿಚರ್ ಇವೆಲ್ಲ ಆರ್ಥಿಕವಾಗಿ. ಒಳ್ಳೆಯ ಪುಸ್ತಕ, ಒಳ್ಳೆಯ ನೋಟ್ಬುಕ್, ಒಳ್ಳೆಯ ಕ್ಲಾಸ್ ಇವಕ್ಕೆ ಎದಕ್ಕೆ ಖರ್ಚಾಗಲ್ಲ ಕರೆ. ಇದಕ್ಕ ಖರ್ಚು ಅನ್ನಲ್ಲ, ನಾನು ಬಂಡವಾಳ ಅಂತೀನಿ. ಇದನ್ನ ಬಂಡವಾಳ ಯಾಕತ್ತೀನಿ ಅಂದ್ರ ಇದರದಿಂದನೇ ನಿಮ್ಗೆ ನಾಳೆ ಜಾಬ್ ಆಗ್ತದ. ಅದು ಎಂತ ಜಾಬ್ ಆಗ್ತದ ಅನ್ನೋದು ಡಿಸೈಡ್ ಆಗ್ತದ. ಬಂಡವಾಳಕ್ಕೆ ಹೆದರಿಕೆ ಆಗಬಾರ್ದು. ಎರಡನೆಯದು, ಓದೋ ವಿಷಯದೊಳಗ ಖರ್ಚಾಯ್ತು, ಸಾಲ ಆಯ್ತು ಅಂದ್ರೆ ಅದಕ್ಕೆ ಸಾಲ ಅನ್ಕೋಬೇಡ್ರಿ. ಓದೋ ವಿಷಯದೊಳಗೆ ಖರ್ಚಾಗ್ತಿತ್ತು ಅಂದ್ರೆ ಪೇರೆಂಟ್ಸ್ ಗಳಿಗೆ ಹೇಳ್ಬೇಕು, ಚಿಂತೆ ಮಾಡಬೇಡ, ನಾ ತೀರಿಸ್ತೀನಿ ಅಂತೇಳಿ. ತೀರ್ಸ ಕೆಪಾಸಿಟಿ ಇದ್ರೆ ಹೇಳ್ಬೇಕು. ಅದು ಬಿಟ್ಟು ಫೇಲ್ ಆಗಿ ರಾತ್ರಿ ಬ್ಯಾಗ್ ತಗೊಂಡು ಟಮ್ದಾಗ ಕೂತು ಊರಿಗೆ ಹೋಗಿ ಹಂಗಲ್ಲ. ಅದು ಎಕ್ಸ್ಪೆಂಡಿಚರ್ ಹೊರೆ ಆತ ಸರ.
ಯಾಕಂದ್ರೆ ವಾರ್ಷಿಕವಾಗಿ 2 ಎಕರೆದೊಳಗ ಅವ ಕುಟುಂಬ ನಿರ್ವಹಣೆ ಮಾಡ್ತಿರ್ತಾನ, ನಿಂದ ಒಬ್ಬಂದೇ 1 ಲಕ್ಷ ಖರ್ಚು ಕೊಟ್ಟಿರ್ತಾನವ ಪೇರೆಂಟ್ಸ್. ಇವೆಲ್ಲ ಆಲೋಚನೆ ಮಾಡಿ ಹೆಜ್ಜೆ ಇಡ್ರಿ. ಖರ್ಚು ಕಮ್ಮ, ನಾಲೆಜ್ ಜಾಸ್ತಿ ತಗೋಬೇಕು ಈ ಟೈಮ್ದಾಗ. ದಯಮಾಡಿ ಇನ್ನು ಮುಂದ ಅಡಿಗೆ ಮಾಡ್ಕೊಂಡ್ರೆ ಟೈಮ್ ಸಿಗಲ್ಲ ಅಂತ ಎಲ್ಲಿನೂ ಅನ್ಬೇಡ. ಅರ್ಥ ಆಯ್ತ್ರೆ? ನಿಮಗ್ ಹೆಂಗ್ ಅನಸ್ತ ಹಂಗಿರಿ. ಒಟ್ಟಿನಲ್ಲಿ ನಮ್ಗೊಂದು ಏನ್ ಬೇಕಾಗಿದೆ ಹೇಳ ಬಿಟ್ರೆ